ನಮಸ್ಕಾರ ವೀಕ್ಷಕರೇ, ಇದು ಹಿರಿಯೂರಿನಲ್ಲಿ ಚಿತ್ರದುರ್ಗ ಜಿಲ್ಲಾ ಅಧ್ಯಕ್ಷರಾದ ಎಂ ಜಯಣ್ಣನವರ ಮನೆ ಹತ್ತಿರ ತುಂಬಾ ವಿಶೇಷವಾಗಿರತಕ್ಕಂತ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಅದು ಯಾವ ರೀತಿ ಇದೆ, ಯಾವ ರಾಜಕೀಯ ನಾಯಕರು ಬಂದಿದ್ದಾರೆ, ಸಂಪೂರ್ಣವಾದ ವಿಷಯವನ್ನ ತಿಳ್ಕೊಳ್ಳೋಣ ಬನ್ನಿ. ಇದಿದೆಯಲ್ಲ, ಸಂಭ್ರಮ ಇದೆ. ಏನಿಲ್ಲ, ಪ್ರತಿ ವರ್ಷನೂ ಕೂಡ ಮನೆ ಓಪನ್ ಆಗಿದ್ದಾಗಳಿಂದ ಇದುವರೆಗೂ ಪ್ರತಿ ವರ್ಷ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡ್ಕೊಂಡ್ ಬರ್ತಾ ಇದೀವಿ. ಹಾಗಾಗಿ ನಮ್ಮ ಸ್ನೇಹಿತರನ್ನ, ಸಂಬಂಧಿಕರನ್ನ ಎಲ್ಲರನ್ನು ಕರೆದು ಊಟ ಮಾಡೋದು, ಜೊತೆಗೆ ಸೇರ್ಸೋದು, ಮಾತಾಡೋದು, ಅವರ ಕಷ್ಟ ಸುಖಗಳನ್ನ ವಿಚಾರಿಸೋದು, ಅದು ಪದ್ಧತಿ ಮಾಡ್ಕೊಂಡಿದೀನಿ ನಾನು. ಪ್ರತಿ ವರ್ಷನೂ ಕೂಡ ಇದೊಂದು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಸತ್ಯನಾರಾಯಣ ಸ್ವಾಮಿ ನಮ್ಗೆ ಊಟ ಹಾಕಂತ ಶಕ್ತಿ ಕೊಟ್ಟಿದ್ದಾರೆ. ಎಲ್ಲ ಸ್ನೇಹಿತರನ್ನ ಕರೆದು ಮಾಡ್ತೀನಿ ಈ ಕೆಲಸ. ನಾವು ನೋಡಿದ ಪ್ರಕಾರ ಯಾವುದೇ ಒಂದು ರಾಜಕೀಯದ ಯಾವುದೇ ಒಬ್ಬ ವ್ಯಕ್ತಿ ಆದ್ರೂ ಕೂಡ ಎಲ್ಲರೂ ಕೂಡ ಆಗಮಿಸಿದ್ದಾರೆ ನಿಮ್ಮ ಮನೆಗೆ. ಅದು ವಿಶೇಷ ಆಗಿದೆ ಇವತ್ತಿನ ದಿನ. ಯಾಕಂದ್ರೆ ಎಲ್ಲಾ ರಾಜಕೀಯ ನಾಯಕರು ಕೂಡ ಆಗಮಿಸಿದ್ದಾರೆ. ಇದಕ್ಕೇನ್ ಹೇಳ್ತೀರಾ? ರಾಜಕೀಯ ನಾಯಕರು ನನ್ನ ಸ್ನೇಹಿತರಲ್ಲ, ಎಲ್ಲ ಪಾರ್ಟಿಗೂ ಇದ್ದಾರೆ, ಎಲ್ಲ ಇಲಾಖೆಗೂ ಇದ್ದಾರೆ. ಸ್ನೇಹಿತರು, ಸಂಬಂಧಿಕರು, ಎಲ್ಲ ಪಕ್ಷದವರು ಕೂಡ ಸಾಮೂಹಿಕವಾಗಿ ಕರಿತೀನಿ. ನಾನು ಪಕ್ಷಾತೀತವಾಗಿ ಈ ಕಾರ್ಯಕ್ರಮ ಮಾಡ್ತೀನಿ. ಇದು ಕೇವಲ JDS ಪಕ್ಷದ ಕಾರ್ಯಕ್ರಮ ಅಲ್ಲ. ಜಾತ್ಯತೀತ ನಾಯಕರಾಗಿರ್ತಕ್ಕಂಥ ಜಯಣ್ಣವರ ಒಂದು ಮನೆಯ ಕಾರ್ಯಕ್ರಮ ವಿಶೇಷ. ಪ್ರತಿ ವರ್ಷನೂ ಕೂಡ ಇದು ಸಂಪ್ರದಾಯದಂತೆ ನಾನು ದೀಪಾವಳಿಗಿಂತ ಹಿಂದೆ ಮುಂದೆ ಮಾಡ್ಬೇಕಾಯ್ತು. ಈ ವರ್ಷ ಒಂದು ತಿಂಗಳು ಲೇಟ್ ಆಯ್ತು. ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಕ್ಕೆ ಬಂದಿರೋ ಅಂತ ಎಲ್ಲ ನಮ್ಮ ಅಭಿಮಾನಿಗಳಿಗೆ, ಸ್ನೇಹಿತರಿಗೆ, ಸಂಬಂಧಿಕರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಓಕೆ ವೀಕ್ಷಕರೇ, ಇದು ವಿಶೇಷದ ಒಂದು ವಿಷಯ. ಇವತ್ತು ಎಂ ಜಯಣ್ಣವರ ಮನೆಯಲ್ಲಿ ಒಂದು ಸತ್ಯನಾರಾಯಣ ಪೂಜೆಯನ್ನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಇಷ್ಟೊಂದು ನೋಡ್ತಾ ಇದ್ರೆ ನೀವು, ಪ್ರತಿಯೊಬ್ಬ ರಾಜಕೀಯ ನಾಯಕರು ಕೂಡ ಯಾವುದೇ ಒಂದು ಇದಿಲ್ಲದೆ ಬಂದು ಅವ್ರ ಕಾರ್ಯಕ್ರಮವನ್ನು ಎಲ್ಲ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಮತ್ತೆ ಭೋಜನ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ನೋಡೋಣ, ಮುಂದೆ ವಿಶೇಷವಾಗಿರ್ತಕ್ಕಂಥ ಒಬ್ಬ ನಾಯಕರನ್ನ ಭೇಟಿ ಮಾಡ್ಸೋಣ. ಜಯಣ್ಣವರು ಮನೆಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಹಾಗೆ ಇಲ್ಲಿಗೆ ಆಗಮಿಸಿರ್ತಕ್ಕಂಥ ತಿಪ್ಪಾರೆಡ್ಡಿ ಸರ್ ಕೂಡ ಬಂದಿದ್ದಾರೆ. ಅವ್ರನ್ನು ಕೂಡ ಭೇಟಿ ಮಾಡೋಣ, ಬನ್ನಿ. ನಮಸ್ಕಾರ. ಸರ್, ಆಗಮಿಸಿರೋ ವಿಶೇಷ ಕಾರ್ಯಕ್ರಮ ಏನಿಲ್ಲ, ನಮ್ಮ ಆತ್ಮೀಯ ಸ್ನೇಹಿತರು, ನಮ್ಮ ಜಿಲ್ಲೆಗೆ ಜಿಲ್ಲಾ ಪರಿಷತ್ ಅಧ್ಯಕ್ಷರಾಗಿದ್ರು ಜಯಣ್ಣವರು. ಪ್ರಸ್ತುತ JDS ಜಿಲ್ಲಾ ಅಧ್ಯಕ್ಷರು, ನಮ್ಮ ಆತ್ಮೀಯ ಸ್ನೇಹಿತರು. ಅದು ಅಭಿಮಾನ ಸ್ನೇಹಿತರಾಗಿ ಪ್ಲಸ್ ಅವರ ಅನೇಕ ರಾಜಕೀಯ ಚಟುವಟಿಕೆಗಳಲ್ಲಿ ನಾವೆಲ್ಲ ಜೊತೆಗಿದ್ದವರು. ಆ ಅಭಿಮಾನದಲ್ಲಿ ಪ್ರತಿ ವರ್ಷ ಸತ್ಯನಾರಾಯಣ ಪೂಜೆ ಮಾಡ್ತಾರೆ. ಪ್ರತಿ ವರ್ಷ ಬಂದು ದೇವರ ಆಶೀರ್ವಾದ ತಗೊಂಡು ಹೋಗ್ತೀನಿ. ಅಷ್ಟೇ ವಿಶೇಷ, ಇನ್ನೇನೇನಿಲ್ಲ. ಸತ್ಯನಾರಾಯಣ ಸ್ವಾಮಿ ಪೂಜೆದೇ ವಿಶೇಷ ಅಲ್ಲ, ಜಯಣ್ಣರ ವಿಶ್ವಾಸ ಅದಕ್ಕೇನು ಬಹಳ ಮುಖ್ಯ ನಮ್ಗೆ.
ಇದು ತಿಪ್ಪಾರೆಡ್ಡಿ ಸರ್ ಹೇಳ್ತಾ ಇರ್ತಕ್ಕಂಥದ್ದು ಇವತ್ತಿನ ವಿಶೇಷ. ಏನ್ ನಡೀತಾ ಇದೆ ಕಾರ್ಯಕ್ರಮ? ಕಾರ್ಯಕ್ರಮ ಸತ್ಯನಾರಾಯಣ ಪೂಜೆ. ಈ ಪೂಜೆಯಲ್ಲಿ ಎಲ್ಲ ನಮ್ಮ ಸ್ನೇಹಿತರು ವಿಶ್ವಾಸಿಕರು ಬರ್ತಾ ಇದಾರೆ, ಪೂಜೆಗೆ ಅಟೆಂಡ್ ಆಗ್ತಾ ಇದಾರೆ. ಎಲ್ಲ ಸುಗಮವಾಗಿ ನಡೀತಾ ಐತೆ. ಏನು ಒಟ್ಟು ದೇವ್ರ ಕಾರ್ಯ ಇದು, ಯಾವ್ದು ಬೇರೆ ಕಾರ್ಯಕ್ರಮ ಏನಿಲ್ಲ, ದೇವ್ರ ಕಾರ್ಯಕ್ರಮ. ಪ್ರತಿಯೊಬ್ಬ ರಾಜಕೀಯ ನಾಯಕರು ಕೂಡ ಇಲ್ಲಿ ಬಂದು ಹೋಗ್ತಾ ಇದ್ದಾರೆ, ಅದನ್ನ ನಾವು ವಿಶೇಷವಾಗಿ ನೋಡ್ತಾ ಇದೀವಿ. ಇಲ್ಲ, ಅದು ನಮ್ಮ ವಿಶ್ವಾಸಕ್ಕೆ, ನಮ್ಮ ಅವರ ವಿಶ್ವಾಸಕ್ಕೆ, ಜಿಲ್ಲಾಧ್ಯಕ್ಷ ವಿಶ್ವಾಸಕ್ಕೆ ಬಂದು ಹೋಗ್ತಾ ಇದ್ದಾರೆ ಅಷ್ಟೇ. ಇದು ವರ್ಷ ವರ್ಷ ಮಾಡ್ತಾರಾ? ವರ್ಷ ವರ್ಷ ಮಾಡ್ತಾ ಇದೀವಿ, ಯಾವ ವರ್ಷನೂ ನಿಂತಿಲ್ಲ. ಇದು ಸರಾಗು ನಡೀತಲೇ ಐತಿ. ಜಯಣ್ಣ ಅವರ ಒಂದು ಅಭಿಮಾನಕ್ಕೆ ಎಲ್ಲ ಇಲ್ಲ, ಅವರು ಊಟ ಹಾಕಿದ್ರಲ್ಲಿ ಅವ್ರಿಗೇನೋ ಊಟ ಹಾಕಿದ್ರೆ ಒಂಥರ ನೆಮ್ಮದಿ ಅವ್ರಿಗೆ. ಮನೆ ಮುಂದೆ ಅದ ಕಾರ್ಯಕ್ರಮ ವರ್ಷದಲ್ಲಿ 2-3 ನಡೀತಲೇ ಇರ್ತವೆ. ಅವ್ರಿಗೆ ಬಹಳ ಇಷ್ಟವಾದ ವಿಚಾರ. ಹಂಗಾಗಿ ಅವರು ಕಾರ್ಯಕ್ರಮ ನಡೆಸ್ತಾಲೇ ಇದಾರೆ. ಇದನ್ನ ಸುಗಮವಾಗಿ ನಡೀತಾ ಐತೆ, ಒಳ್ಳೇದು ಆಗೈತೆ ಅವ್ರಿಗೆ ಇದರಿಂದ. ಮುಂದೆ ಜಿಲ್ಲಾ ಪಂಚಾಯತಿ ಮತ್ತೆ ತಾಲೂಕ್ ಪಂಚಾಯತಿ ಚುನಾವಣೆ ಇರೋದ್ರಿಂದ ಅದನ್ನ ಇಲ್ಲ ಆ ಭಾವನೆ ಏನಿಲ್ಲ, ಆ ಭಾವನೆ ಏನಿಲ್ಲ. ಇಲ್ಲಿ ಸ್ಥಳೀಯ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಜನ ಇದ್ದೇ ಇದ್ದಾರೆ. ಸ್ಥಳೀಯ ಚುನಾವಣೆಯಲ್ಲಿ ನಮ್ದೇನು ಯಾವ್ದು ಪಕ್ಷ ಎಂದು ಕುಂದೋದು ಇಲ್ಲ, ಯಾವುದೇ ಕಾರಣಕ್ಕೂ ಕುಂದಲ್ಲ. ಇಷ್ಟು ಹೇಳಕ್ ನಾನು ಬಯಸ್ತೀನಿ ಪಕ್ಷದ ವಿಚಾರದಲ್ಲಿ. ಈಗ ಅದೇ ವಿಶೇಷ, ಮನೆ ಕಾರ್ಯಕ್ರಮಕ್ಕೋಸ್ಕರ ಜನ ಬಂದಿರೋದು. ಮನೆ ಕಾರ್ಯಕ್ರಮಕ್ಕೋಸ್ಕರ ಜನ ಬಂದಿರೋದು, ರಾಜಕಾರಣದ್ದೇನಲ್ಲ ಇದು. ರಾಜಕೀಯ ಹೊರತುಪಡಿಸಿ ನಾವು ಪೂಜೆ ಮಾಡ್ತೀವಿ. ಹಾಗೂ ಹಿರಿಯೂರು ತಾಲೂಕಿನ ಹಾಗೆ ಹೊರ ಜಿಲ್ಲೆಯಿಂದನೂ ಕೂಡ ಜನ ಆಗಮಿಸಿದ್ದಾರೆ. ಹಾಗಾಗಿ ವೀಕ್ಷಕರೇ, ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ರಾಜಕೀಯ ನಾಯಕರನ್ನು ಕೂಡ ಕೆಲವು ಮಾತನ್ನ ಆಡ್ಸೋಣ ಬನ್ನಿ. ಮುಂದೆ ನಮ್ಮ ಬಸವರಾಜ್ ಸರ್ ಇದ್ದಾರೆ, ಅವ್ರನ್ನು ಕೂಡ ಒಂದೆರಡು ಮಾತನ್ನ ಈ ವಿಚಾರವಾಗಿ ಕೇಳೋಣ. ಸರ್, ಇವತ್ತು ಆಗಮಿಸಿರೋ ವಿಶೇಷ ಕಾರ್ಯಕ್ರಮ ಏನು? ನಮ್ಮ JDS ಜಿಲ್ಲಾಧ್ಯಕ್ಷರಾದಂತ ಜಯಣ್ಣ ಅವರು ಇವತ್ತು ಏನೋ ಸತ್ಯನಾರಾಯಣ ಪೂಜೆನ ಹಮ್ಮಿಕೊಂಡಿದ್ರು ಅವ್ರ ಮನೆಯಲ್ಲಿ. ಆ ಒಂದು ಕಾರಣಕ್ಕೋಸ್ಕರ ಇವತ್ತು ಬಂದು ನಾವು ಕೂಡ ಸತ್ಯನಾರಾಯಣ ಸ್ವಾಮಿಯ ಆಶೀರ್ವಾದ ತಗೊಂಡು ಇವತ್ತು ಈ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ನಮಗೂ ಕೂಡ ತುಂಬಾ ಸಂತೋಷ ಇದೆ. ಮಹೇಶ್, ಇಲ್ಲಿ ಎಲ್ಲ ಪ್ರತಿಯೊಂದು ರಾಜಕೀಯ ನಾಯಕರು ಕೂಡ ಬಿಜೆಪಿ, ಕಾಂಗ್ರೆಸ್ ಅಥವಾ ದಳ ಯಾವುದೇ ಒಂದು ಇದಿಲ್ದಂಗೆ ಕೂಡ ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಅದ್ರ ಬಗ್ಗೆ ಏನ್ ಹೇಳ್ತಾರೆ? ಖಂಡಿತ ಈ ಸ್ನೇಹಕ್ಕೆ ಪಕ್ಷ ಭೇದ ಏನಿದೆ, ಎಲ್ಲ ನಾವು ಒಂದೇ ಊರಿನವರೇ ಆಗ್ಬಿಟ್ಟು, ಸೊ ಇದ್ರಲ್ಲಿ ಪಕ್ಷ ಭೇದ ಖಂಡಿತ ಯಾವುದೂ ಇಲ್ಲ. ಇಲ್ಲಿ ಸೇರ್ಕೊಂಡಿರೋದು ಒಂದು ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕು ಅಂತ ಬಿಟ್ಟು ಹೇಳಿ ಪಾಲ್ಗೊಂಡಿರೋದು. ಒಂದು ಪೂಜೆ ವಿಶೇಷ ಇರೋದ್ರಿಂದ ಇಲ್ಲಿ ನಮ್ಗೆ ಪಕ್ಷ ಭೇದ ಅಂತಕ್ಕಂಥದ್ದು ಯಾವುದೂ ಇಲ್ಲ. ಎಲ್ಲರೂ ಕೂಡ ನಾವೆಲ್ಲ ಸ್ನೇಹಿತರೆ. ಎಲೆಕ್ಷನ್ ಅಂತ ಬಂದಾಗ ಅಥವಾ ಚುನಾವಣೆ ಅಂತ ಬಂದಾಗ ನಾವು ಅಲ್ಲಲ್ಲಿ ಅವ್ರ ಪಕ್ಷ ಅವ್ರಿಗೆ, ನಮ್ಮ ಪಕ್ಷ ನಮ್ಗೆ ಆತರ ಇರ್ತೇವೆ. ಅದ್ ಬಿಟ್ರೆ ಎಲ್ಲರೂ ಸ್ನೇಹಿತರೆ ಅಲ್ವಾ. ಜೆಪಿ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆ ಬರ್ತಾ ಇದೆ. ಈ ಮುಂದೆ ಅದ್ರದ್ದೇನಾದ್ರೂ ವಿಶೇಷತೆ ಇದೆಯೋ ಅಂತ ನಾವು ಅನ್ಕೊಂಡಿದ್ವಿ. ಇಲ್ಲ, ಖಂಡಿತ ಅದೇನಿಲ್ಲ. ಸದ್ಯಕ್ಕೆ ಅಂತ ವಿಶೇಷತೆ ಈಗೇನು ಇಲ್ಲ. ಸದ್ಯದ ಮಟ್ಟಿಗೆ ಓನ್ಲಿ ಪೂಜೆ ವಿಶೇಷತೆ ಅಷ್ಟೇ. ಸ್ವಾಮಿ ಸತ್ಯನಾರಾಯಣ ಸ್ವಾಮಿ ಪೂಜೆದಷ್ಟೇ ವಿಶೇಷ, ಬೇರೆ ಏನು ರಾಜಕೀಯವಾದ ಯಾವುದೇ ವಾತಾವರಣ ಇಲ್ಲ ಅಂತ. ಖಂಡಿತ ಆತರ ಯಾವುದೂ ಇಲ್ಲ, ಬರೀ ಸ್ವಾಮಿ ಪೂಜೆ ಮಾತ್ರ ಅಷ್ಟೇ. ಖಂಡಿತ. ಧನ್ಯವಾದ. ಓಕೆ, ಧನ್ಯವಾದ ಸರ್. ನೋಡಿ ವೀಕ್ಷಕರೇ, ಇದು ನಮ್ಮ ಇಲ್ಲಿನ ರಾಜಕೀಯ ಮುಖಂಡರುಗಳ ಕೆಲವು ಒಂದು ವಿಚಾರ. ಸರ್, ಏನ್ ಸರ್ ಇದು ವಿಶೇಷ ಇವತ್ತಿನ? ಏನಿಲ್ಲ, ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ರು ನಮ್ಮ ಜಯಣ್ಣ ಸಾಹೇಬ್ರು, ಆದ್ರಿಂದ ಬಂದಿದ್ವಿ ಸ್ವಾಮಿ ಕೃಪೆಗೆ ಪಾತ್ರರಾಗಲಿಕ್ಕೆ ಹಾಗೂ ನಮ್ಮ ಆತ್ಮೀಯತೆಗೆ. ಹಾಗಾಗಿ ಎಲ್ರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ. ಇಷ್ಟು ರಾಜಕೀಯ ನಾಯಕರು ಕೂಡ ಆಗಮಿಸಿದ್ರೆ ಅದ್ರ ವಿಚಾರವಾಗಿ ಏನ್ ಹೇಳ್ತೀವಿ? ಇಲ್ಲಿ ಆ ಉದ್ದೇಶ ಏನು ಕಂಡು ಬರ್ತಾ ಇಲ್ಲ, ಬಟ್ ಒಳ್ಳೆ